सीरियसली पुष्पा, KGF और कौन सी थी, बाहुबली एंड RRR, मैं कांतारा को ऊपर रखूंगा सीरियसली। लास्ट का जो क्लाइमैक्स था, ऑल टाइम आई वाज लाइक गूज बम्स। ఏది పరిస్థితి బ్రో ఆయన యాక్టింగ్, అయ్యో అసలుకి నేను ఇంతవరకు ఇలాంటి యాక్టింగ్ చేయని మనిషిని ఎవరిని చూసిందా బ్రో, అయ్యో సామి ఇంకా కూడా షివరింగ్ తగ్గలేదు అన్న, గూస్ బంప్స్ వస్తాయి. லாஸ்ட் ஒரு 1 ஹவர் தரமா செஞ்சிருக்காரு. இந்த 1 இயர் 1.5 இயர்ஸ் நம்ம என்ன எக்ஸ்பெக்ட் பண்ணிருக்கோமோ அதுக்கு மேலேயே கொடுத்திருக்காரு. மனுஷன் வேற லெவல்ல கொடுத்திருக்காரு. ಅವಾಗ ಶೇಕ್ ಆಗೋಗಿದ್ದಾರೆ ಹಂಗೆ ಬಾಲಿವುಡ್ನವರು ಏನು ಕಂಡಿದ್ರು ಬಾಲಿವುಡ್ನವರು. ನಾವು ಹಾಲಿವುಡ್ಗೆ ಲೆವೆಲ್ ಎಲ್ಲ ಸೌತವರೆಲ್ಲ ಇದ್ದಾರಲ್ಲ, ಚರ್ಮದಲ್ಲೂ ಕಪ್ಪು, ಸೆಕೆಂಡ್ ಗ್ರೇಡ್ ಸಿಟಿಸನ್ಗಳು ಏನೋ ಹಿಡ್ಕೊಂಬತ್ತವೆ ಒಂದು 4 ಮೂವಿ ಇನ್ಕೊಂಡು. ನಾವು ಸೂಪರ್ ಸ್ಟಾರ್ಸ್ ಅನ್ಕೊಂಡಿದ್ರು. ಕೊಟ್ಟರು ನೋಡ್ರಿ ಸೌತ್ನವ್ರು ಸರಿಯಾಗಿ ಏಟ್ಗಳನ್ನ ಇವ್ರಿಗೆ. ತೆಲುಗುನವರು ಕೊಟ್ಟರು, ತಮಿಳ್ನವರು ಕೊಟ್ಟರು, ಈಗ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಎಲ್ಲಿ ನೋಡಿದ್ರು ಕಾಂತಾರ ಕಾಂತಾರ ಕಾಂತಾರ. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ನ್ಯೂಸ್ ಚಾನೆಲ್ಗಳೇ ಆಗಲಿ, ಸ್ನೇಹಿತರೇ ಆಗಲಿ ಕೇಳ್ತಿರೋ ಮೊದಲನೇ ಪ್ರಶ್ನೆ, ಕಾಂತಾರ ನೋಡಿದ್ರಾ ಅಂತ. ಹೇಗಿದೆ ಕಾಂತಾರ ಅಂತ. ಪ್ರತಿಯೊಬ್ಬರು ಕೂಡ ಕಾಂತಾರ ಸಿನಿಮಾ ಚೆನ್ನಾಗಿದೆ ಎಂದು ಹಾಡಿ ಹೊಗಳುತ್ತಿದ್ದಾರೆ. ಆದರೆ ಹಿಂದಿಯ ವಿಮರ್ಶಕರು ಮಾತ್ರ ಕಾಂತಾರ ಸಿನಿಮಾ ಚೆನ್ನಾಗಿಲ್ಲ, ಬಾಯ್ಕಾಟ್ ಕಾಂತಾರ, ಕಾಂತಾರ ಸಿನಿಮಾ ಡಬ್ಬಾ ಸಿನಿಮಾ, ಯಾವುದೋ ದೇವರು ಅಂತ ಬರೀ ಮೂಢನಂಬಿಕೆಗಳನ್ನ ತೋರಿಸ್ತಿದ್ದಾರೆ ಅಂತ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಇನ್ನು ಬಾಲಿವುಡ್ನ ಸ್ಟಾರ್ ನಟರಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ಗೆ ಕಾಂತಾರ ಸಕ್ಸಸ್ ಆಗ್ತಿದ್ದಂಗೆ ತಮಗೆ ಬೆಂಕಿ ಬಿದ್ದಂಗೆ ಆಡ್ತಿದ್ದಾರೆ. ಅಸಲಿಗೆ ನಮ್ಮ ಹೆಮ್ಮೆಯ ಕಾಂತಾರ ಸಿನಿಮಾವನ್ನ ಬಾಲಿವುಡ್ನವರು ಇಷ್ಟೊಂದು ದ್ವೇಷಿಸ್ತಿರೋದು ಯಾಕೆ? ಬಾಲಿವುಡ್ನ ಸ್ಟಾರ್ ನಟರು ಹೇಳ್ತಿರೋದಾದ್ರೂ ಏನು? ಎಲ್ಲ ವಿವರವನ್ನ ನೋಡುವ ಮುನ್ನ ಇನ್ನು ಇಡೀ ಭಾರತವೇ ಹೆಮ್ಮೆ ಪಡುತ್ತಿರೋ ಕಾಂತಾರ ಸಿನಿಮಾಗೆ ತಪ್ಪದೆ ಆಸ್ಕರ್ ಸಿಗಲೇಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನೀವು ಈಗಾಗಲೇ ಕಾಂತಾರ ಸಿನಿಮಾನ ನೋಡಿದ್ರೆ ಇನ್ನೊಬ್ಬರಿಗೆ ನೋಡಿ ಅಂತ ರೆಕಮೆಂಡ್ ಮಾಡ್ತೀರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಕಾಂತಾರ ಸಿನಿಮಾ ಇವತ್ತಿಗೆ ಬಿಡುಗಡೆಯಾಗಿ 6 ದಿನಗಳು ಕಳೆದಿದೆ ಮತ್ತು ಭಾರತಾದ್ಯಂತ ಸರಿಸುಮಾರು 14,000 ಶೋಗಳನ್ನ ಪ್ರತಿದಿನ ಪ್ರದರ್ಶಿಸುತ್ತಿದೆ. ಇಡೀ ಭಾರತವೇ ಕಾಂತಾರವನ್ನ ಹಾಡಿ ಹೊಗಳುತ್ತಿದೆ. ಕನ್ನಡಕ್ಕಿಂತ ತೆಲುಗುವಿನಲ್ಲಿ ಮತ್ತು ತಮಿಳಿನಲ್ಲೂ ಕೂಡ ಅದ್ಭುತ ರೆಸ್ಪಾನ್ಸ್ ಕೇಳಿ ಬರ್ತಿದೆ. ಇನ್ನು ಹಿಂದಿಲೂ ಕೂಡ ಜನರು ಈ ಸಿನಿಮಾವನ್ನ ಹಾಡಿ ಹೊಗಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಜನರೇ ಬಾಲಿವುಡ್ ನಟರಿಗೆಲ್ಲ ಓಪನ್ ಚಾಲೆಂಜ್ ಹಾಕುತ್ತಿದ್ದಾರೆ. ಕಾಂತಾರ ಚಾಪ್ಟರ್ 1 ರೀತಿಯ ಕೇವಲ 10% ಅಷ್ಟು ಸಿನಿಮಾವನ್ನ ತೆಗೆದು ತೋರಿಸಿ ಅಂತ ಜನರೇ ಉಗೀತಿದ್ದಾರೆ. ಆದರೆ ಬಾಲಿವುಡ್ನ ಕೆಲವು ವಿಮರ್ಶಕರು ಬೇಕಂತಾನೆ ಕಾಂತಾರ ಸಿನಿಮಾದ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿಯನ್ನ ಮಾಡ್ತಿದ್ದಾರೆ. ಸ್ನೇಹಿತರೆ, ನೀವು ಕಳೆದ 3-4 ದಿನಗಳಿಂದ ಮಾಧ್ಯಮಗಳಲ್ಲಿ ನೋಡ್ತಿರಬಹುದು. ರಿಷಬ್ ಶೆಟ್ಟಿ ಅವರು ಮತ್ತು ಹೊಂಬಾಳೆ ಸಂಸ್ಥೆಯೇ ಕೆಲವು ಪೋಸ್ಟ್ಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ. ಯಾರೆಲ್ಲ ಟಾಪ್ ನಟರು, ನಿರ್ದೇಶಕರು ಕಾಂತಾರದ ಬಗ್ಗೆ ಹೊಗಳುತ್ತಿದ್ದಾರೋ ಅವೆಲ್ಲ ಪೋಸ್ಟ್ಗಳನ್ನ ಹೊಂಬಾಳೆ ಸಂಸ್ಥೆ ಮತ್ತು ರಿಷಬ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಖಾತೆಯಲ್ಲಿ ಹಂಚ್ಕೋತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಬಾಲಿವುಡ್ನ ಯಾರಾದ್ರೂ ಒಬ್ಬ ಹೀರೋ ಕಾಂತಾರದ ಬಗ್ಗೆ ಹೊಗಳಿರೋದು ಅಥವಾ ಸಿನಿಮಾ ನೋಡಿ ಶಬಾಷ್ ಅಂದಿರೋದನ್ನ ನೀವು ನೋಡಿದ್ದೀರಾ? ಇಲ್ಲ, ಯಾರು ಕೂಡ ಮಾಡಿಲ್ಲ, ಮಾಡೋದು ಇಲ್ಲ. ಆದ್ರೆ ಮತ್ತೊಂದು ಕಡೆ ಸಿನಿಮಾ ಬಿಡುಗಡೆಯಾದ ಮೊದಲ ದಿನವೇ ನಟ ಯಶ್ ರವರು ಸಿನಿಮಾ ನೋಡಿ ಹಾಡಿ ಹೊಗಳಿದ್ರು. ಏನೋ ಯಶ್ ರವರು ನಮ್ಮ ಕನ್ನಡದವರೇ, ಅದಕ್ಕೆ ಮತ್ತೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡ್ಬಿಡೋಣ. ಆದ್ರೆ ತೆಲುಗುವಿನಲ್ಲಿ ನಿರ್ದೇಶಕರಾದ ರಾಜಮೌಳಿ ಮತ್ತು ಪುಷ್ಪಾ ಸಿನಿಮಾದ ನಿರ್ದೇಶಕರಾದ ಸುಕುಮಾರ್ ಅದ್ಭುತ ವಿಮರ್ಶೆಯನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಟಾಪ್ ಹೀರೋಗಳಾದ ಜೂನಿಯರ್ NTR, ಅಲ್ಲು ಅರ್ಜುನ್ ರವರು ಕೂಡ ಹೊಗಳಿದ್ದಾರೆ. ಇನ್ನು ತಮಿಳಿನ ನಟರಾದ ರಜನಿಕಾಂತ್, ಸೂರ್ಯ, ಕಾರ್ತಿ ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ತಪ್ಪದೆ ನೋಡಲೇಬೇಕು ಅಂತ ಪ್ರೇಕ್ಷಕರಲ್ಲೂ ಕೂಡ ಮನವಿ ಮಾಡಿದ್ದಾರೆ. ಇನ್ನು ಕಾಂತಾರ ಸಿನಿಮಾದ ಬಗ್ಗೆ ಕ್ರಿಕೆಟರ್ ಆದ ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ರವರು ಕೂಡ ಸಿನಿಮಾವನ್ನ ನೋಡಿ ಈ ರೀತಿ ಟ್ವೀಟ್ ಒಂದನ್ನ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರೇ, ನೀವು ಸೃಷ್ಟಿಸಿರುವ ಈ ಅದ್ಭುತವಾದ ಮಾಯಾ ಲೋಕದಲ್ಲಿ ನಾನು ಕಳೆದು ಹೋದೆ. ಈ ನಿಮ್ಮ ಪ್ರಯತ್ನಕ್ಕೆ ಮತ್ತು ನಮ್ಮ ಮಂಗಳೂರಿಗರ ನಂಬಿಕೆಗೆ ನೀವು ಜೀವ ತುಂಬಿದ್ದೀರಿ. ಇನ್ನು ನಮ್ಮ ಕೇಂದ್ರ ಮಂತ್ರಿ ಮತ್ತು JDS ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ, ಯಡಿಯೂರಪ್ಪನವರ ಮಗರಾದ ವಿಜಯೇಂದ್ರ, ಬಿಜೆಪಿಯ ಅಣ್ಣಾಮಲೈ, ಹೇಳ್ತಾ ಹೋದ್ರೆ ಆ ಲಿಸ್ಟ್ ನಿಲ್ಲಲ್ಲ ಬಿಡಿ. ಅಷ್ಟು ಜನ ಸಿನಿಮಾವನ್ನ ಹೊಗಳುತ್ತಿದ್ದಾರೆ. ನಟರು, ನಿರ್ದೇಶಕರು ಬಿಡಿ, ಭಾನುವಾರದಂದು ರಾಷ್ಟ್ರಪತಿ ಭವನದಲ್ಲಿ ಕಾಂತಾರವನ್ನ ಪ್ರದರ್ಶಿಸಲಾಯಿತು.
ಮತ್ತು ಖುದ್ದು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರೇ ಸಿನಿಮಾವನ್ನ ವೀಕ್ಷಿಸಿ ಅದ್ಭುತ ಸಿನಿಮಾವನ್ನ ತೆಗೆದಿದ್ದೀರಿ ರಿಷಬ್ ಶೆಟ್ಟಿರವರೇ ಎಂದು ಹಾಡಿ ಹೊಗಳಿದ್ದಾರೆ. ಆದರೆ ಬಾಲಿವುಡ್ ನಾಯಕರು ಮಾತ್ರ ತುಟಿ ಬಿಚ್ಚುತ್ತಿಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ, ಬಾಲಿವುಡ್ ರವರಿಗೆ ಸೌತ್ ಸಿನಿಮಾಗಳ ಕಂಡ್ರೆ ಆಗೋದಿಲ್ಲ. ಕೇವಲ ಬಾಲಿವುಡ್ ವಿಮರ್ಶಕರು ಬೇಕಂತಾನೆ ಕಾಂತಾರ ಸಿನಿಮಾ ಚೆನ್ನಾಗಿಲ್ಲ, ಕೇವಲ ಕಿರುಚಾಟ ಅರುಚಾಟ ಇದೆ, ಇವೆಲ್ಲ ಮೌಢ್ಯತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ KRK ಅನ್ನುವ ವಿಮರ್ಶಕ ಕಮ್ ನಟ ಕಾಂತಾರ ಡಬ್ಬಾ ಸಿನಿಮಾ, ಬಾಯ್ಕಾಟ್ ಕಾಂತಾರ ಅಂತೆಲ್ಲ ವಿಡಿಯೋಗಳನ್ನ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲದೆ ಇವನು ಎಷ್ಟರ ಮಟ್ಟಿಗೆ ಚೀಪ್ ಪಬ್ಲಿಸಿಟಿ ಮಾಡ್ತಿದ್ದಾನೆ ಅಂತಂದ್ರೆ, ಕಾಂತಾರದ ಕಲೆಕ್ಷನ್ ಹಿಂದಿಲಿ 3 ಕೋಟಿ, ಕನ್ನಡದಲ್ಲಿ 3,70,00,000, ತೆಲುಗುವಿನಲ್ಲಿ 65 ಲಕ್ಷ ರೂಪಾಯಿ, ಈ ರೀತಿ ಕಲೆಕ್ಷನ್ ಕೇವಲ 8 ಕೋಟಿ ರೂಪಾಯಿ ಅಂತೆ. ಆದ್ರೆ ಹಿಂದಿಯಲ್ಲಿ ಈಗ ಬಿಡುಗಡೆಯಾಗಿರುವ ವರುಣ್ ಧವನ್ ರವರ ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಅನ್ನುವ ಡಬ್ಬಾ ಸಿನಿಮಾ ತುಂಬಾ ಚೆನ್ನಾಗಿದೆಯಂತೆ, 30 ಕೋಟಿ ಕಲೆಕ್ಷನ್ ಮಾಡಿದೆ. ಇದನ್ನ ನೋಡಿ ಅಂತ ಜನರನ್ನ ಬೇಲಾಡುತ್ತಾ ಟ್ವೀಟ್ ಮಾಡಿದ್ದಾನೆ. ಈ KRK ಕಮಲಾರ್ ಖಾನ್ ಕಾಂತಾರ ಸಿನಿಮಾನ ಬೈಯುತ್ತಿದ್ದಂತೆಯೇ ಹಿಂದಿಯ ಜನರೇ ಇವನನ್ನ ಬಾಯಿಗೆ ಬಂದಂಗೆ ಉಗಿತಿದ್ದಾರೆ ಮತ್ತು ಇವನ ಚಾನೆಲ್ ಅನ್ನೇ ಸಾವಿರಾರು ಜನರು ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ತಿದ್ದಾರೆ. ಇವನು ಫೇಮಸ್ ಆಗೋಕೆ ಹೋಗಿ ನಮ್ಮ ಸಿನಿಮಾವನ್ನ ತೆಗಳ್ತಿದ್ದಾನೆ. ಇವರೆಲ್ಲ ಯಾಕೆ ಈ ರೀತಿ ಕಾಂತಾರನ ತೆಗಳ್ತಿದ್ದಾರೆ ಅಂದ್ರೆ, ತೆಗಳದೆ ಹೋದ್ರೆ ಇವರ ಅಸ್ತಿತ್ವನೇ ಇರಲ್ಲ. ಬಾಲಿವುಡ್ ಸಿನಿಮಾಗಳು 90ನೇ ದಶಕದಲ್ಲಿ ಸೂಪರ್ ಡೂಪರ್ ಆಗ್ತಿದ್ವು. ಆದ್ರೆ ಈಗ ಭಾರತವನ್ನ ಆಳ್ತಿರೋದೇ ಸೌತ್ ಇಂಡಿಯನ್ ಸಿನಿಮಾಗಳು. ಮೊದಲಿಗೆ ಬಾಹುಬಲಿ ಬಂದು 1800 ಕೋಟಿ ರೂಪಾಯಿ ಹಣವನ್ನ ಮಾಡಿದಾಗ ಬಾಲಿವುಡ್ನವರಿಗೆ ಇದನ್ನ ನಂಬಕ್ಕೆ ಆಗ್ಲಿಲ್ಲ. ಆದ್ರೆ ಯಾವುದೇ ಖಾನ್ಗಳ ಸಿನಿಮಾ 1000 ಕೋಟಿ ದಾಟಿರ್ಲಿಲ್ಲ. ಆನಂತರ ಬಂದ ನಮ್ಮ ಹೆಮ್ಮೆಯ KGF ಆಗಲಿ, ತೆಲುಗುವಿನ ಪುಷ್ಪ ಆಗಲಿ, RRR ಆಗಲಿ, ಎಲ್ಲವೂ ಕೂಡ ಕನಿಷ್ಠ ಅಂದ್ರೂ ಕೂಡ 1200 ಕೋಟಿ ರೂಪಾಯಿಯನ್ನ ಗಳಿಸಿದೆ. ಆದ್ರೆ ಬಾಲಿವುಡ್ದು 1000 ಬಿಡಿ 500 ಕೋಟಿ ರೂಪಾಯಿನೂ ದಾಟುತ್ತಿಲ್ಲ. ಈ ವರ್ಷದಲ್ಲಿ ಬಾಲಿವುಡ್ನಲ್ಲಿ ವಿಕ್ಕಿ ಕೌಶಲ್ ಅಭಿನಯದ ಛತ್ರಪತಿ ಶಿವಾಜಿ ಮಗನ ಕಥೆಯಾದ ಚಾವಾ ಸಿನಿಮಾ ಮಾತ್ರ 500 ಕೋಟಿ ರೂಪಾಯಿ ದಾಟಿದೆ. ಅದು ಬಿಟ್ಟರೆ ಈ ದೊಡ್ಡ ದೊಡ್ಡ ಸ್ಟಾರ್ ಅಂತ ಕರೆಸಿಕೊಳ್ಳೋ ಶಾರುಖ್ ಖಾನ್ ಆಗ್ಲಿ, ಸಲ್ಮಾನ್ ಖಾನ್ ಆಗ್ಲಿ, ಅಮೀರ್ ಖಾನ್ ಹಾಗೂ ಅಕ್ಷಯ್ ಕುಮಾರ್ ಒಬ್ಬ ದೊಡ್ಡ ಸ್ಟಾರ್ ನಟನ ಸಿನಿಮಾ ಕೂಡ ಈ ವರ್ಷ 200 ಕೋಟಿ ರೂಪಾಯಿ ಗಳಿಸಿಲ್ಲ. ಈ ವರ್ಷನೇ ಅಂತಲ್ಲ, ಈ ದೊಡ್ಡ ಖಾನ್ಗಳ ಸಿನಿಮಾಗಳು ಹಿಟ್ ಆಗಿ 5 ವರ್ಷಗಳ ಮೇಲಾಗಿದೆ. ಅವರಿಗೆ ನಮ್ಮ ಸೌತ್ ಸಿನಿಮಾಗಳು ಓಡ್ತಿರೋದು ಹೊಟ್ಟೆಲಿ ಬೆಂಕಿ ಬಿದ್ದಂತಾಗಿದೆ. ಅದಕ್ಕೆ ಅವ್ರು ಯಾರು ಕೂಡ ಈ ಕಾಂತಾರ ಸಿನಿಮಾ ಪ್ರಮೋಷನ್ಗೆ ಆಗಲಿ ಅಥವಾ ಸಿನಿಮಾದ ಬಗ್ಗೆ ಟ್ವೀಟ್ ಆಗಲಿ, ಪೋಸ್ಟ್ ಅನ್ನ ಕೂಡ ಆಗಲಿ ಹಾಕುತ್ತಿಲ್ಲ. ಮತ್ತು ಇದುವರೆಗೂ ಕೂಡ ಯಾವುದೇ ಸೌತ್ ಇಂಡಿಯನ್ ಸಿನಿಮಾಕ್ಕೂ ಕೂಡ ಇವರು ಈ ಹಿಂದೆನೂ ಕೂಡ ಸಪೋರ್ಟ್ ಮಾಡಿಲ್ಲ, ಮುಂದೆನೂ ಕೂಡ ಮಾಡೋದಿಲ್ಲ. ಬಾಲಿವುಡ್ ಯಾಕೆ ಹಿಟ್ ಆಗ್ತಿಲ್ಲ? ಸೌತ್ ಇಂಡಿಯನ್ ಸಿನಿಮಾಗಳಾದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಯಾಕೆ ಓಡುತ್ತೆ ಅಂತಂದ್ರೆ, ನಾವು ನಮ್ಮ ಸಂಸ್ಕೃತಿಯನ್ನ ಮತ್ತು ನಮ್ಮ ಇತಿಹಾಸವನ್ನ ಗೌರವಿಸ್ತೀವಿ ಮತ್ತು ಅದನ್ನೇ ಸಿನಿಮಾದ ರೀತಿ ಕಾಂತಾರ ರೀತಿಲಿ ತೋರಿಸ್ತೀವಿ. ಆದ್ರೆ ಬಾಲಿವುಡ್ ಬರೀ ಹಿಂದೂ ಧರ್ಮವನ್ನ ಅಪಹಾಸ್ಯ ಮಾಡೋದು, ಹೀಯಾಳಿಸೋದು ಮತ್ತು 2 ಬಿಕಿನಿ ಹಾಕೊಂಡು ಐಟಮ್ ಸಾಂಗ್ ಮಾಡಿಸಿ ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಅನ್ನುವ ಗುಂಗಲ್ಲೇ ಇನ್ನೂ ಬದುಕ್ತಿದ್ದಾರೆ. ಈ ಗುಂಗಿನಿಂದ ಆಚೆ ಬಂದ್ರೆ ಖಂಡಿತ ಬಾಲಿವುಡ್ ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳಿಗೆ ಕಾಂಪೀಟ್ ಮಾಡಬಹುದು. ಇಲ್ವಾದಲ್ಲಿ ಬಾಲಿವುಡ್ನ ಕತೆ ಮುಗಿಯೋದಂತೂ ಪಕ್ಕ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಸಿನಿಮಾಗಳು ಅಂದ್ರೆ ಮದ್ರಾಸಿಗಳು ಅಂತ ಕರೀತಿದ್ರು. ಆದ್ರೆ ಇವತ್ತು ನಮ್ಮ ಕನ್ನಡಿಗರ ತಾಕತ್ತನ್ನ ನಾವು ತೋರಿಸಿದ್ದೇವೆ. ಬಾಲಿವುಡ್ನವರು ಕಾಂತಾರವನ್ನ ದ್ವೇಷಿಸ್ತಿರಬಹುದು, ಆದ್ರೆ ಹಿಂದಿ ಜನಗಳು ಕಾಂತಾರವನ್ನ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಮತ್ತು ಗೆಲ್ಲಿಸಿದ್ದಾರೆ. ಕಾಂತಾರ ಸಿನಿಮಾ ಇವತ್ತಿಗೆ ಬಿಡುಗಡೆಯಾಗಿ 6 ದಿನಗಳು ಕಳೆದಿದೆ. ಇನ್ನು 6 ದಿನಕ್ಕೆ ಹೊಂಬಾಳೆ ಅವರೇ ಅಫಿಷಿಯಲ್ ಆಗಿ ಪ್ರಕಟಿಸಿರುವಂತೆ 6 ದಿನಕ್ಕೆ 348 ಕೋಟಿ ರೂಪಾಯಿಯನ್ನ ಗಳಿಸಿದೆ. ಇನ್ನು 3-4 ದಿನಗಳಲ್ಲಿ 500 ಕೋಟಿ ರೂಪಾಯಿ ಗಡಿ ದಾಟಲಿದೆ. ಇನ್ನು ನಿಮಗೇನನ್ಸುತ್ತೆ ಸ್ನೇಹಿತರೆ, ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳು ಇಷ್ಟನಾ ಅಥವಾ ಬಾಲಿವುಡ್ನ ಸಿನಿಮಾಗಳು ಇಷ್ಟನಾ ಅಂತ ಕಮೆಂಟ್ ಮಾಡಿ ಕೂತು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.